ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ನಾವು ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ಅಧ್ಯಯನ ಮಾಡುತ್ತಿದ್ದೇವೆ. ಈ ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ. ಈ ಭೌತಿಕ ಪ್ರಪಂಚವನ್ನು ಬೇರುಗಳು ಮೇಲಕ್ಕೆ ಮತ್ತು ರೆಂಬೆಗಳು ಕೆಳಕ್ಕೆ ಹರಡಿರುವ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಲಾಗಿದೆ. ಜೀವಿಗಳು ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಸಾಗುತ್ತಿರುತ್ತವೆ. ಆತ್ಮಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿರುವಂತಹ ವ್ಯಕ್ತಿ ಇವೆಲ್ಲವನ್ನು ಕೂಡ ಕಾಣಲು ಸಾಧ್ಯ. ಭಗವಂತನ ಅಂಶವೇ ಆಗಿರುವಂತಹ ಜೀವಿಗಳು ಯಾವಾಗಲೂ ಭಗವಂತನ ಮೇಲೆ ಅವಲಂಬಿತರಾಗಿರುತ್ತಾರೆ. ಈ ಭೌತಿಕ ಪ್ರಪಂಚದಲ್ಲಿ ಇರುವಾಗ ಜೀವಿಗಳು ಹೇಗೆ ಭಗವಂತನಿಂದ ಪೋಷಿತರಾಗಿದ್ದಾರೆ ಎಂಬುದನ್ನು ನಾವು ಈಗ ನೋಡೋಣ. ಈ ಭೌತಿಕ ಪ್ರಪಂಚವನ್ನು ತಾನು ಹೇಗೆ ಪೋಷಿಸುತ್ತಿದ್ದೇನೆ ಎಂಬುದನ್ನು ಶ್ರೀಕೃಷ್ಣನೇ ಇಲ್ಲಿ ನಮಗೆ ತಿಳಿಸಿಕೊಡುತ್ತಿದ್ದಾನೆ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಅನುವಾದ: ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ಭಗವಂತನ ಶಕ್ತಿಯು ಎಷ್ಟೊಂದು ಪರಿಪೂರ್ಣವೆಂದರೆ ಅದು ಕೆಲಸ ಮಾಡುವಾಗ ತನ್ನಿಂದ ತಾನಾಗಿಯೇ ಕೆಲಸ ಮಾಡುತ್ತಿದೆಯೇನೋ ಎಂದು ನಮಗೆ ಅನಿಸುತ್ತದೆ. ಭಗವಂತನ ಅನುಗ್ರಹವಿಲ್ಲದೆ, ಭಗವಂತನಿಂದ ಜ್ಞಾನವನ್ನು ಪಡೆಯದೆ ಈ ಪ್ರಪಂಚವು ಯಾವ ರೀತಿಯಾಗಿ ಕೆಲಸ ಮಾಡುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು, ವಿದ್ಯುತ್ ಶಕ್ತಿ ಅಥವಾ ಅಗ್ನಿಯ ತೇಜಸ್ಸು ದೇವೋತ್ತಮ ಪರಮಪುರುಷನಿಂದ ಬರುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸಬೇಕು. ಇಡೀ ಸೌರವ್ಯೂಹವನ್ನು ಸೂರ್ಯನು ಬೆಳಗುತ್ತಿದ್ದಾನೆ. ಆಧ್ಯಾತ್ಮಿಕ ಗಗನದಲ್ಲಿ ಪರಮಪ್ರಭುವಿನ ದಿವ್ಯ ಪ್ರಭೆಯೇ ಸೂರ್ಯನ ಬೆಳಕಿಗೆ ಕಾರಣ. ಸೂರ್ಯೋದಯ, ಅಗ್ನಿ ಮತ್ತು ಬೆಳದಿಂಗಳು ಜೀವಿಗಳಿಗೆ ತುಂಬ ಆಹ್ಲಾದವನ್ನು ಉಂಟು ಮಾಡುತ್ತವೆ. ಮನೆಯಲ್ಲಿ ಅಡುಗೆ ಮಾಡಲು ಮತ್ತು ಕಾರ್ಖಾನೆಗಳನ್ನು ನಡೆಸಲು ಇನ್ನೂ ಎಷ್ಟೋ ಕೆಲಸಗಳನ್ನು ಮಾಡಲು ನಮಗೆ ಬೆಂಕಿಯ ಅವಶ್ಯಕತೆ ಇದೆ. ಸೂರ್ಯ, ಚಂದ್ರ, ಅಗ್ನಿ ಇವೆಲ್ಲವೂ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಂದ ಮೂಡಿಬರುತ್ತವೆ ಎಂದು ಮನುಷ್ಯನು ಅರ್ಥ ಮಾಡಿಕೊಂಡರೆ ಅವನ ಕೃಷ್ಣ ಪ್ರಜ್ಞೆಯು ಪ್ರಾರಂಭವಾಗುತ್ತದೆ. ಬೆಳದಿಂಗಳು ಎಲ್ಲ ತರಕಾರಿಗಳನ್ನು ಪೋಷಿಸುತ್ತದೆ. ಬೆಳದಿಂಗಳು ಎಷ್ಟು ಆಹ್ಲಾದಕರ ಎಂದರೆ ಜನರು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಕರುಣೆಯಿಂದ ತಾವು ಬದುಕಿದ್ದೇವೆ ಎನ್ನುವುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಭಗವಂತನ ಕರುಣೆ ಇಲ್ಲದೆ ಸೂರ್ಯನಿರುವುದಿಲ್ಲ, ಚಂದ್ರನಿರುವುದಿಲ್ಲ, ಅಗ್ನಿಯೂ ಇರುವುದಿಲ್ಲ. ಸೂರ್ಯ, ಚಂದ್ರ, ಅಗ್ನಿಗಳ ಸಹಾಯವಿಲ್ಲದೆ ಯಾರೂ ಬದುಕಲೂ ಸಾಧ್ಯವಿಲ್ಲ. ಬದ್ಧ ಆತ್ಮನಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಕೆಲವು ವಿಚಾರಗಳು ಇವು. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕಃ. ಅನುವಾದ: ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆಯೇ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಭಗವಂತನ ಶಕ್ತಿಯಿಂದಲೇ ಎಲ್ಲ ಗ್ರಹಗಳು ಆಕಾಶದಲ್ಲಿ ತೇಲುತ್ತಿವೆ. ಪ್ರತಿಯೊಂದು ಅಣುವಿನಲ್ಲಿ, ಪ್ರತಿಯೊಂದು ಲೋಕದಲ್ಲಿ, ಪ್ರತಿಯೊಬ್ಬ ಜೀವಿಯಲ್ಲಿಯೂ ಆತನು ಪ್ರವೇಶಿಸುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಚಂದ್ರನು ಎಲ್ಲ ತರಕಾರಿಗಳನ್ನು ಪೋಷಿಸುತ್ತಾನೆ. ಆತನ ಪ್ರಭಾವದಿಂದಲೇ ತರಕಾರಿಗಳು ರುಚಿಯಾಗಿರುತ್ತವೆ. ಬೆಳದಿಂಗಳು ಇಲ್ಲದೆ ಹೋದರೆ ತರಕಾರಿಗಳು ಬೆಳೆಯುವುದಾಗಲಿ ರುಚಿಯಾಗುವುದಾಗಲಿ ಸಾಧ್ಯವಿಲ್ಲ. ಭಗವಾನ್ ಶ್ರೀಕೃಷ್ಣನು ಇದೆಲ್ಲವನ್ನೂ ನೀಡುವುದರಿಂದ ಮನುಕುಲವು ಕೆಲಸ ಮಾಡುತ್ತಿದೆ, ನೆಮ್ಮದಿಯಾಗಿದೆ ಮತ್ತು ಆಹಾರವನ್ನು ಸವಿಯುತ್ತದೆ. ಇಲ್ಲದೆ ಹೋದರೆ ಮನುಕುಲವು ಉಳಿಯಲಾರದು. ರಸಾತ್ಮಕಃ ಎಂಬ ಪದವು ಬಹಳ ಮುಖ್ಯವಾದದ್ದು. ಚಂದ್ರನ ಮೂಲಕ ಪರಮಪ್ರಭುವು ಬೀರುವ ಪ್ರಭಾವದಿಂದಾಗಿ ಎಲ್ಲ ವಸ್ತುಗಳು ರುಚಿಯಾಗಿರುತ್ತವೆ. ಭಗವಂತನು ಹಣ್ಣು ತರಕಾರಿಗಳಿಗೆ ರುಚಿಯನ್ನು ತುಂಬುವುದು ಮಾತ್ರವಲ್ಲ, ಈ ಆಹಾರವನ್ನು ಸೇವಿಸಿದ ಮೇಲೆ ಅದು ಜೀರ್ಣವಾಗುವಂತೆ ನೋಡಿಕೊಳ್ಳುವುದು ಭಗವಂತನೇ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅನುವಾದ: ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ನಾವು ಸೇವಿಸುವಂತಹ ಆಹಾರವು ಜಠರವನ್ನು ಸೇರಿದ ಮೇಲೆ ಅದು ಜೀರ್ಣವಾಗಲು ಸಾಧ್ಯವಾಗುವಂತೆ ಜಠರಾಗ್ನಿಯು ಸಹಾಯ ಮಾಡುತ್ತದೆ. ಈ ಜಠರಾಗ್ನಿಯು ಸರಿಯಾಗಿ ಕೆಲಸ ಮಾಡುತ್ತಿದ್ದರೆ ನಮಗೆ ಹಸಿವಾಗುತ್ತದೆ.
ಆದರೆ ಈ ಜಠರಾಗ್ನಿಯು ಕೆಲಸ ಮಾಡದೇ ಇದ್ದರೆ ನಮಗೆ ಹಸಿವೇ ಆಗುವುದಿಲ್ಲ. ಈ ಜಠರಾಗ್ನಿಯು ಭಗವಂತನ ಪ್ರತಿನಿಧಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತಿಳಿಸಿರುವಂತೆ ಅಯಂ ಅಗ್ನಿರ್ವೈಶ್ವಾನರೋ ಯೋಯಂ ಅಂತಃ ಪುರುಷೇ ಏನೇದಂ ಅನ್ನಂ ಪಚ್ಯತೆ. ಆಹಾರವನ್ನು ಅರಗಿಸಿಕೊಳ್ಳಲು ಜಠರಾಗ್ನಿಯ ನೆರವು ಬೇಕಾಗಿರುವುದರಿಂದ ಜೀವಿಯು ಆಹಾರವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿಯೂ ಸ್ವತಂತ್ರನಾಗಿಲ್ಲ. ಜೀರ್ಣವಾಗಲು ಭಗವಂತನು ಸಹಾಯ ಮಾಡದೇ ಹೋದರೆ ಆಹಾರ ಸೇವನೆ ಸಾಧ್ಯವಿಲ್ಲ. ಈ ರೀತಿ ಭಗವಂತನೇ ಆಹಾರವನ್ನು ಉತ್ಪಾದಿಸುತ್ತಾನೆ, ಆತನೇ ಅದನ್ನು ನಮ್ಮ ಶರೀರದೊಳಗೆ ಜೀರ್ಣವಾಗಿಸುತ್ತಾನೆ. ಅವನ ಕೃಪೆಯಿಂದ ನಾವು ಬದುಕನ್ನು ಸವಿಯುತ್ತೇವೆ. ವೇದಾಂತ ಸೂತ್ರದಲ್ಲಿ ತಿಳಿಸಿರುವ ಪ್ರಕಾರ ಶಬ್ದಾದಿಭ್ಯೋ ಅಂತ ಪ್ರತಿಷ್ಠಾನಾಚ್ಚ, ಅಂದರೆ ಭಗವಂತನು ಶಬ್ದದಲ್ಲಿದ್ದಾನೆ, ದೇಹದಲ್ಲಿದ್ದಾನೆ, ಗಾಳಿಯಲ್ಲಿದ್ದಾನೆ ಮತ್ತು ಜೀರ್ಣಶಕ್ತಿಯಾಗಿ ಹೊಟ್ಟೆಯಲ್ಲೂ ಇದ್ದಾನೆ. ಆಹಾರವು ಜೀರ್ಣವಾದ ನಂತರ ರಕ್ತವಾಗಿ ಪರಿವರ್ತಿತವಾಗುತ್ತದೆ. ಈ ರಕ್ತವನ್ನು ಇಡೀ ಶರೀರಕ್ಕೆ ತಲುಪಿಸುವಂತಹ ಹೃದಯದಲ್ಲಿ ಭಗವಂತನು ನೆಲೆಸಿದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದ ವಿದೇವ ಚಾಹಂ. ಅನುವಾದ: ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು, ವೇದಗಳನ್ನು ತಿಳಿದವನೂ ನಾನೇ. ದೇವೋತ್ತಮ ಪರಮಪುರುಷನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಅವನಿಂದ ಪ್ರೇರಿತವಾಗುತ್ತದೆ. ಜೀವಿಯು ತನ್ನ ಹಿಂದಿನ ಜನ್ಮದ ವಿಷಯಗಳನ್ನು ಸಂಪೂರ್ಣವಾಗಿ ಮರೆಯುತ್ತಾನೆ. ಆದರೆ ಪರಮಾತ್ಮನು ಆತನ ಎಲ್ಲ ಕಾರ್ಯಗಳಿಗೆ ಸಾಕ್ಷಿಯಾಗಿರುತ್ತಾನೆ. ಆತನ ಆಣತಿಯಂತೆ ಮತ್ತೆ ತನ್ನ ಹಿಂದಿನ ಜನ್ಮಗಳ ಕರ್ಮಗಳಿಗೆ ಅನುಗುಣವಾಗಿ ಅವನು ತನ್ನ ಕೆಲಸಗಳನ್ನು ಪ್ರಾರಂಭಿಸುತ್ತಾನೆ. ಅದಕ್ಕೆ ಅಗತ್ಯವಾದಂತಹ ಜ್ಞಾನವನ್ನು, ಸ್ಮರಣೆಯನ್ನು ಅವನಿಗೆ ನೀಡಲಾಗುತ್ತದೆ. ವ್ಯಕ್ತಿಯು ಮಾಡುವಂತಹ ಕರ್ಮಗಳಿಗೆ ಪ್ರತಿಫಲವನ್ನು ನೀಡುವವನೂ ಅವನೇ. ಆತನು ನಿರಾಕಾರ ಬ್ರಹ್ಮನಾಗಿ, ದೇವೋತ್ತಮ ಪರಮಪುರುಷನಾಗಿ ಮತ್ತು ಅಂತರ್ಯಾಮಿ ಪರಮಾತ್ಮನಾಗಿ ಪೂಜಾರ್ಹನಾಗಿದ್ದಾನೆ. ಜನರು ತಮ್ಮ ಬದುಕನ್ನು ಯೋಗ್ಯ ರೀತಿಯಲ್ಲಿ ರೂಪಿಸಿಕೊಂಡು ಭಗವಂತನ ಧಾಮಕ್ಕೆ ಹಿಂದಿರುಗುವಂತೆ ವೇದಗಳು ಸರಿಯಾದ ಆದೇಶವನ್ನು ನೀಡುತ್ತವೆ. ಈ ವೇದಗಳ ಮೂಲ ಗುರಿಯು ಭಗವಂತನನ್ನು ತಿಳಿದುಕೊಳ್ಳುವುದು. ವೇದಗಳು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ವಿಷಯವಾಗಿ ಜ್ಞಾನವನ್ನು ನೀಡುತ್ತವೆ. ವೇದವ್ಯಾಸರ ಅವತಾರದಲ್ಲಿ ಶ್ರೀಕೃಷ್ಣನೇ ವೇದಾಂತ ಸೂತ್ರವನ್ನು ಸಂಕಲ್ಪಿಸಿದ್ದಾನೆ. ಶ್ರೀಮದ್ ಭಾಗವತದಲ್ಲಿ ಶ್ರೀ ವೇದವ್ಯಾಸರು ನೀಡಿರುವ ವೇದಾಂತ ಸೂತ್ರದ ಭಾಷ್ಯವು ಅದರ ನಿಜವಾದ ಅರ್ಥವನ್ನು ಕೊಡುತ್ತದೆ. ಭಗವಂತನು ಎಷ್ಟು ಪರಿಪೂರ್ಣನೆಂದರೆ ಬದ್ಧ ಆತ್ಮದ ಬಿಡುಗಡೆಗಾಗಿ ಅವನೇ ಆಹಾರವನ್ನು ನೀಡಿ ಜೀರ್ಣಗೊಳಿಸುತ್ತಾನೆ. ಅವನೇ ಬದ್ಧಾತ್ಮನ ಕರ್ಮಗಳಿಗೆ ಸಾಕ್ಷಿಯಾಗುತ್ತಾನೆ. ವೇದಗಳ ರೂಪದಲ್ಲಿ ಅವನೇ ಜ್ಞಾನದಾತ ಮತ್ತು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಾಗಿ ಅವನೇ ಭಗವದ್ಗೀತೆಯನ್ನೂ ಉಪದೇಶಿಸುತ್ತಾನೆ. ಬದ್ಧ ಆತ್ಮರು ಅವನನ್ನೇ ಪೂಜಿಸಬೇಕು. ಹೀಗೆ ಭಗವಂತನು ಸರ್ವಮಂಗಳ, ಭಗವಂತನು ಸರ್ವಕೃಪಾಮಯ. ಅಂತಃಪ್ರವಿಷ್ಟ ಶಾಸ್ತಾ ಜಾನಾನಾಂ. ಜೀವಿಯು ತನ್ನ ಈಗಿನ ದೇಹವನ್ನು ಬಿಡುತ್ತಲೇ ಅದನ್ನು ಮರೆತು ಬಿಡುತ್ತಾನೆ. ಆದರೆ ಪರಮಪ್ರಭುವಿನಿಂದ ಪ್ರೇರಿತನಾಗಿ ತನ್ನ ಕೆಲಸವನ್ನು ಮತ್ತೆ ಪ್ರಾರಂಭಿಸುತ್ತಾನೆ. ಅವನು ಮರೆತರೂ ಅವನ ಹಿಂದಿನ ಜನ್ಮವನ್ನು ಎಲ್ಲಿ ಮುಗಿಸಿದನೋ ಅಲ್ಲಿಂದ ತನ್ನ ಕೆಲಸವನ್ನು ಮುಂದುವರಿಯುವಂತೆ ಪ್ರಭುವು ಅವನಿಗೆ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ಹೀಗೆ ತನ್ನ ಹೃದಯದಲ್ಲಿ ನೆಲೆಸಿರುವ ಪರಮಪ್ರಭುವಿನ ಆದೇಶದಂತೆ ಜೀವಿಯು ಈ ಜಗತ್ತಿನಲ್ಲಿ ಸುಖವನ್ನೋ ಕಷ್ಟವನ್ನೋ ಪಡುತ್ತಾನೆ. ಅಷ್ಟೇ ಅಲ್ಲ, ವೇದಗಳನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನೂ ಆತನು ಭಗವಂತನಿಂದ ಪಡೆದುಕೊಳ್ಳುತ್ತಾನೆ. ವೇದದ ಜ್ಞಾನವನ್ನು ತಿಳಿದುಕೊಳ್ಳಬೇಕೆಂದು ನಿಜವಾಗಿ ಮನುಷ್ಯನಿಗೆ ಶ್ರದ್ಧೆ ಇದ್ದರೆ ಶ್ರೀಕೃಷ್ಣನು ಅವನಿಗೆ ಅಗತ್ಯವಾದಂತಹ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ಯೋಸೌ ಸರ್ವೈರ್ ವೇದೈರ್ ಗೀಯತೆ. 4 ವೇದಗಳಿಂದ ಪ್ರಾರಂಭಿಸಿ ವೇದಾಂತ ಸೂತ್ರ, ಉಪನಿಷತ್ತುಗಳು ಮತ್ತು ಪುರಾಣಗಳು ಎಲ್ಲ ವೇದ ಸಾಹಿತ್ಯದಲ್ಲಿ ಪರಮಪ್ರಭುವಿನ ಮಹಿಮೆಯನ್ನೇ ಹೊಗಳಿದೆ. ವೇದಗಳ ಉದ್ದೇಶವು ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದೇ ಆಗಿದೆ. ವೇದಗಳ ಉದ್ದೇಶ, ವೇದಗಳ ಅರ್ಥ ಸ್ವೀಕಾರ ಮತ್ತು ವೇದಗಳ ಗುರಿ ಇವನ್ನು ಈ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ವೇದಗಳ ಗುರಿಯು ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ಎಂದು ನಾವು ತಿಳಿದಿದ್ದೇವೆ. ಈಗ ಭಗವಂತನು ಆ ವೇದಗಳ ಸಾರವನ್ನು ತಿಳಿಸುತ್ತಿದ್ದಾನೆ. ಇದನ್ನು ವೇದಾಂತ ಸೂತ್ರದಲ್ಲಿ ನೀಡಲಾಗಿದೆ. ಮುಂದಿನ 3 ಶ್ಲೋಕಗಳಲ್ಲಿ ಭಗವಂತನು ವೇದಾಂತ ಸೂತ್ರದ ಸಾರವನ್ನು ನಮಗೆ ತಿಳಿಸುತ್ತಿದ್ದಾನೆ. ಭೌತಿಕ ಪ್ರಪಂಚದಲ್ಲಿ ಮತ್ತು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಜೀವಿಗಳ ಅಸ್ತಿತ್ವವು ಯಾವ ರೀತಿಯದ್ದಾಗಿರುತ್ತದೆ,
ಭಗವಂತನು ಹೇಗೆ ಈ 2 ವರ್ಗಗಳ ಜೀವಿಗಳಿಗಿಂತಲೂ ಉತ್ತಮ ಸ್ಥಿತಿಯಲ್ಲಿದ್ದಾನೆ? ದೇವೋತ್ತಮ ಪರಮಪುರುಷನನ್ನು ನಾವು ಏಕೆ ಪುರುಷೋತ್ತಮ ಎಂದು ಕರೆಯುತ್ತೇವೆ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವೇದಾಂತ ಸೂತ್ರದ ಸಾರಾಂಶವು ನಮಗೆ ಉತ್ತರವನ್ನು ಕೊಡುತ್ತದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.